ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ರಾಶಿಚಕ್ರದಲ್ಲೇ ಅತಿ ಹೆಚ್ಚು ತಪ್ಪು ತಿಳಿಯಲ್ಪಟ್ಟ ಆದರೆ ಅಷ್ಟೇ ನಿಗೂಢವಾದ ಒಂದು ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಕನ್ಯಾ ರಾಶಿ. ಜೀವನದಲ್ಲಿ ಪ್ರತಿಯೊಂದು ಸಣ್ಣ ವಿಚಾರವೂ ಪರ್ಫೆಕ್ಟ್ ಆಗಿರಬೇಕು ಅಂತ ಬಯಸೋರು ಇವರು. ಆದರೆ ಈ ಗುಣನೇ ಎಷ್ಟೋ ಸಲ ಬೇರೆಯವರಿಗೆ ಅರ್ಥ ಆಗಲ್ಲ. ಬನ್ನಿ, ಇವರ ಅಸಲಿ ವ್ಯಕ್ತಿತ್ವ ಅಡಗಿರೋ ಶಕ್ತಿಗಳ ಬಗ್ಗೆ ಇವತ್ತು ಡಿಕೋಡ್ ಮಾಡೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಸಮಾಜದಲ್ಲಿ ಕನ್ಯಾ ರಾಶಿಯವರ ಬಗ್ಗೆ ಕಾಡೋ ಒಂದು ಅತಿದೊಡ್ಡ ಪ್ರಶ್ನೆ ಅಂದರೆ, ರಾಶಿಚಕ್ರದಲ್ಲೇ ಇಷ್ಟೊಂದು ಚುರುಕಾದ ಸಮರ್ಥವಾದ ಮೆದುಳು ಇರೋ ಇವರನ್ನ ಕೇವಲ ಅತಿಯಾಗಿ ಯೋಚನೆ ಮಾಡೋರು ಅಂತನೋ ಅಥವಾ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋರು ಅಂತನೋ ಯಾಕೆ ಸುಲಭವಾಗಿ ತಳ್ಳಾಕ್ತಡೆ? ಇದರ ಹಿಂದೆ ಒಂದು ದೊಡ್ಡ ಮಿಸ್ಟ್ರಿ ಇದೆ ನೋಡಿ. ಸಮಾಜ ಇವರ ಸೂಕ್ಷ್ಮತೆಯನ್ನ ನೋಡೋ ರೀತಿಯಲ್ಲೇ ಎಲ್ಲೋ ಒಂದು ಸಣ್ಣ ತಪ್ಪಿದೆ ಅನ್ಸುತ್ತೆ. ಅದೇನು ಅಂತ ನಾವೀಗ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಿಜವಾಗ್ಲೂ ಆಸಕ್ತಿದಾಯಕವಾದ ವಿಚಾರ ಏನಂದ್ರೆ, ಸಮಾಜ ಇವರನ್ನ ನೋಡೋ ರೀತಿಗೂ ವಾಸ್ತವಕ್ಕೂ ಇರೋ ಅಜಗಜಾಂತರ ವ್ಯತ್ಯಾಸ. ಸಾಮಾನ್ಯವಾದ ಒಂದು ಮಿಥ್ಯೆ ಏನಂದ್ರೆ, ಕನ್ಯಾ ರಾಶಿಯವರು ಸದಾ ಬೇರೆಯವರ ತಪ್ಪು ಹುಡುಕ್ತಾರೆ, ಸುಮ್ಮನೆ ಚಿಂತೆ ಮಾಡ್ತಾರೆ ಅನ್ನೋದು. ಆದ್ರೆ ಗುಪ್ತ ಸತ್ಯ ಬೇರೆ ಇದೆ. ರಿಯಾಲಿಟಿ ಏನಪ್ಪಾ ಅಂದ್ರೆ, ಅವರು ಅದ್ಭುತವಾದ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ ಇರೋರು. ಎಂಥದ್ದೇ ಕ್ಲಿಷ್ಟಕರವಾದ ಟಾಸ್ಕ್ ಕೊಟ್ರೂ ನಿಭಾಯಿಸಬಲ್ಲ ಅಸಾಧಾರಣ ಸಾಮರ್ಥ್ಯ ಇವರಲ್ಲಿದೆ. ಇವರ ಮೆದುಳು ಯಾವಾಗ್ಲೂ ಬೇರೆಯವರಿಗಿಂತ ಒಂದು ಹೆಜ್ಜೆ ಮುಂದೆನೇ ಓಡ್ತಿರುತ್ತೆ. ಈ ಅಪಾರವಾದ ಬುದ್ಧಿವಂತಿಕೆಗೆ ಅಸಲಿ ಕಾರಣ ಏನು ಅಂತ ಹುಡುಕುತ್ತಾ ಹೋದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಮೂಲಭೂತ ಅಂಶಗಳು ನಮಗೆ ಕ್ಲಿಯರ್ ಆಗಿ ಉತ್ತರ ಕೊಡ್ತವೆ. ನೋಡಿ, ಕನ್ಯಾ ರಾಶಿಯವರು ಮೂಲತಃ ಭೂಮಿ ತತ್ವಕ್ಕೆ ಸೇರಿದವರು. ಈ ಭೂಮಿ ತತ್ವ ಅವರಿಗೆ ಅದ್ಭುತವಾದ ಪ್ರಾಯೋಗಿಕತೆಯನ್ನ, ಅಂದರೆ ವಾಸ್ತವಕ್ಕೆ ಹತ್ತಿರವಾದ ಗ್ರೌಂಡೆಡ್ ಆದ ಚಿಂತನೆಯನ್ನು ಕೊಡುತ್ತೆ. ಇದರ ಜೊತೆಗೆ ಬುದ್ಧಿಗೆ ಅಧಿಪತಿಯಾದ ಬುಧಗ್ರಹ ಇವರನ್ನ ಆಳುತ್ತೆ. ಈ ಬುಧನ ಪ್ರಭಾವದಿಂದ ಇವರಲ್ಲಿ ಎಲ್ಲಿಲ್ಲದ ಬೌದ್ಧಿಕ ಚುರುಕುತನ, ಅತಿ ವೇಗದ ಗ್ರಹಣ ಶಕ್ತಿ ಇರುತ್ತೆ. ಕೇವಲ ಗಾಳಿಯಲ್ಲಿ ಗೋಪುರ ಕಟ್ಟುವರಲ್ಲ ಇವರು, ವಾಸ್ತವದ ನೆಲದ ಮೇಲೆ ನಿಂತು ಪಕ್ಕಾ ಲೆಕ್ಕಾಚಾರ ಹಾಕುವವರು. ವಿಭಾಗ 1: ಕನ್ಯಾ ರಾಶಿಯ ಅಸಲಿ ಗುಣಲಕ್ಷಣಗಳು. ತಪ್ಪು ತಿಳಿಯಲಾದ ಮನಸ್ಸು. ಮೇಲ್ನೋಟಕ್ಕೆ ಅಥವಾ ಸಾಮಾನ್ಯರ ಕಣ್ಣಿಗೆ ಕನ್ಯಾರಾಶಿಯವರ ನಡವಳಿಕೆ ಕೇವಲ ತಪ್ಪುಗಳನ್ನೇ ಹುಡುಕೋತರನೋ ಅಥವಾ ಸಣ್ಣಪುಟ್ಟ ವಿಚಾರಗಳಿಗೂ ತಕರಾರು ಮಾಡೋ ತರಹ ಕಾಣಬಹುದು. ಆದರೆ ಖಂಡಿತ ಹಾಗಿಲ್ಲ. ವಾಸ್ತವದಲ್ಲಿ ಅದು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ, ತಾವು ಮಾಡೋ ಕೆಲಸವನ್ನ ಮತ್ತು ತಮ್ಮ ಜೊತೆ ಇರೋ ಜನರ ಜೀವನವನ್ನ ಸುಧಾರಿಸಲು ಅವರು ಮಾಡೋ ಅತ್ಯಂತ ವ್ಯವಸ್ಥಿತವಾದ ಒಂದು ಪ್ರಯತ್ನ ಅಷ್ಟೇ. ಇದನ್ನ ನಕಾರಾತ್ಮಕವಾಗಿ ನೋಡೋ ಬದಲು ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಅನ್ನೋ ಅವರ ಒಳಗಿನ ಒಂದು ಸೂಪರ್ ಪವರ್ ಅಂತಾನೆ ಹೇಳ್ಬೋದು. ವಿಭಾಗ 2: 5 ಪ್ರಮುಖ ಶಕ್ತಿಗಳು ಅಥವಾ 5 ಪ್ರಮುಖ ಆಧಾರ ಸ್ತಂಭಗಳು. ಬನ್ನಿ, ಕನ್ಯಾರಾಶಿಯವರ ಈ ವಿಶಿಷ್ಟ ವ್ಯಕ್ತಿತ್ವವನ್ನ ನಿರ್ಮಿಸುವ, ಅವರನ್ನ ಅತ್ಯಂತ ಬಲಿಷ್ಠರನ್ನಾಗಿ ಮಾಡುವ ಆ 5 ಪ್ರಮುಖ ಶಕ್ತಿಗಳೇನು ಅಂತ ನೋಡೋಣ. ಮೊದಲನೇದು ವಿಶ್ಲೇಷಣಾತ್ಮಕ ಮನಸ್ಸು. ಎರಡನೇದು ಪರಿಪೂರ್ಣತೆ ಮತ್ತು ಬದ್ಧತೆ. ಮೂರನೇದು ಪ್ರಾಯೋಗಿಕ ಬುದ್ಧಿವಂತಿಕೆ. ನಾಲ್ಕನೇದು ನಿರಂತರ ಕಲಿಕೆ. ಮತ್ತು 5ನೇದು ಸೇವಾ ಮನೋಭಾವ. ಈ ಪ್ರತಿಯೊಂದು ಆಧಾರ ಸ್ತಂಭವೂ ನಮ್ಮ ರಿಯಲ್ ವರ್ಲ್ಡ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಅದ್ಭುತಗಳನ್ನೇ ಸೃಷ್ಟಿಸುತ್ತೆ ಅಂತ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಮೊದಲನೇ ಶಕ್ತಿಯಾದ ವಿಶ್ಲೇಷಣಾತ್ಮಕ ಮನಸ್ಸನ್ನೇ ತೆಗೆದುಕೊಳ್ಳೋಣ. ಬೇರೆಯವರು ಸುಮ್ಮನೆ ಮೇಲ್ನೋಟಕ್ಕೆ ನೋಡಿ ಬಿಟ್ಬಿಡೋ ವಿಚಾರಗಳನ್ನ ಇವರು ಅಕ್ಷರಶಃ ಸ್ಕ್ಯಾನ್ ಮಾಡ್ತಾರೆ, ಆಳವಾಗಿ ವಿಶ್ಲೇಷಿಸ್ತಾರೆ. ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಆಗಿರಲಿ, ಅದರಲ್ಲಿರೋ ಅತ್ಯಂತ ಸೂಕ್ಷ್ಮವಾದ ತಪ್ಪು ಕೂಡ ಇವರ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಈ ಅದ್ಭುತವಾದ ಪ್ರಾಬ್ಲಮ್ ಸಾಲ್ವಿಂಗ್ ಕೌಶಲ್ಯದಿಂದಲೇ ವೈದ್ಯಕೀಯ ಸಂಶೋಧನೆ, ಲೆಕ್ಕಪತ್ರ ನಿರ್ವಹಣೆ ಅಥವಾ ಯಾವುದೇ ಹೈ ಲೆವೆಲ್ ನಿಖರತೆ ಬೇಡುವ ಕ್ಷೇತ್ರಗಳಲ್ಲಿ ಇವರು ಟಾಪ್ನಲ್ಲಿ ಮಿಂಚುತ್ತಾರೆ. ಇನ್ನು ಅವರ ಎರಡನೇ ಶಕ್ತಿಯಾದ ಪರಿಪೂರ್ಣತೆಯ ಬಗ್ಗೆ ಈ ಮಾತು ಹೇಳಿ ಮಾಡಿಸಿದಂತಿದೆ. ಊಟ ಕೇವಲ ರುಚಿಯಾಗಿದ್ರೆ ಸಾಲ್ದು, ಅದು ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು. ವರದಿ ಕೇವಲ ಮುಗಿದಿದ್ರೆ ಸಾಲ್ದು, ಅದು ಸಂಪೂರ್ಣ ದೋಷಮುಕ್ತವಾಗಿರಬೇಕು. ಹೌದು, ಅವರು ಯಾವುದೇ ಕೆಲಸವನ್ನ ಎಂದಿಗೂ ಅರ್ಧಂಬರ್ಧ ಮಾಡೋದೇ ಇಲ್ಲ. ಏನೇ ಮಾಡಿದ್ರೂ ಅದರಲ್ಲೊಂದು ಶ್ರದ್ಧೆ, 100ಕ್ಕೆ 100ರಷ್ಟು ಪರ್ಫೆಕ್ಷನ್ ಇರಲೇಬೇಕು. ಈ ಗುಣದಿಂದಲೇ ಅವರು ಎಲ್ಲಿ ಹೋದ್ರೂ ಜನರ ಅಪಾರವಾದ ನಂಬಿಕೆ, ಗೌರವವನ್ನ ಅನಾಯಾಸವಾಗಿ ಗಳಿಸ್ತಾರೆ. ಮೂರನೆಯ ಅತಿ ದೊಡ್ಡ ಶಕ್ತಿ ಅಂದ್ರೆ ಅವರ ಪ್ರಾಯೋಗಿಕ ಬುದ್ಧಿವಂತಿಕೆ ಅಥವಾ ಪ್ರಾಕ್ಟಿಕಲ್ ವಿಸ್ಡಮ್. ಇದು ಅವರ ಅತ್ಯಂತ ಆಕರ್ಷಕವಾದ ಗುಣ. ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ ಇವರದ್ದು. ಉದಾಹರಣೆಗೆ, ಯಾರೋ ಒಬ್ಬ ಸ್ನೇಹಿತ ಕಷ್ಟ ಅಂತ ಬಂದಾಗ ಕನ್ಯಾರಾಶಿಯವರು ಕೇವಲ ಅಯ್ಯೋ ಪಾಪ ಅಂತ ಸಿಂಪತಿ ತೋರಿಸಿ ಸುಮ್ಮನೆ ಆಗಲ್ಲ. ಬದಲಾಗಿ ಆ ಸಮಸ್ಯೆಯಿಂದ ಆಚೆ ಬರೋಕ್ಕೆ ನಿಖರವಾಗಿ ಏನೇನ್ ಮಾಡಬೇಕು ಅನ್ನೋ ಒಂದು ಪಕ್ಕಾ ಕಾರ್ಯಸಾಧ್ಯವಾದ ಮ್ಯಾಪನ್ನೇ ರೆಡಿ ಮಾಡ್ಕೊಡ್ತಾರೆ. ಕನಸು ಕಾಣೋದಷ್ಟೇ ಅಲ್ಲ, ಅದನ್ನು ನನ್ಸು ಮಾಡೋ ವಾಸ್ತವಿಕ ಮನಸ್ಸು ಇರೋದು. ನಾಲ್ಕನೆಯದು ನಿರಂತರ ಕಲಿಕೆ. ಕನ್ಯಾ ರಾಶಿಯವರತ್ರ ನೀವು ನನಗೆ ಎಲ್ಲವೂ ಗೊತ್ತು ಅನ್ನೋ ಅಹಂಕಾರವನ್ನ ನೋಡಕ್ಕೆ ಸಾಧ್ಯನೇ ಇಲ್ಲ. ಬದಲಾಗಿ ನಾನು ಇನ್ನೇನು ಹೊಸದನ್ನ ಕಲಿಬಹುದು ಅನ್ನೋ ಕ್ಯೂರಿಯಾಸಿಟಿ, ಮುಕ್ತ ಮನಸ್ಸು ಯಾವಾಗ್ಲೂ ಇರುತ್ತೆ.
ಜಗತ್ತು ಎಷ್ಟೇ ವೇಗವಾಗಿ ಬದಲಾಗ್ತಾ ಇದ್ರೂ ಯಾವುದೇ ಹೊಸ ಸವಾಲು ಬಂದ್ರೂ ಅದನ್ನ ಒಂದು ಹೊಸ ಕಲಿಕೆ ಅವಕಾಶ ಅಂತಲೇ ಭಾವಿಸ್ತಾರೆ. ಅಪ್ಡೇಟ್ ಆಗೋದು ಇವರಿಗೆ ರಕ್ತಗತವಾಗಿ ಬಂದಿರೋ ಕಲೆ. ಐದನೆಯ ಮತ್ತು ಬಹುಶಃ ಅತ್ಯಂತ ಸುಂದರವಾದ ಗುಣ ಅಂದ್ರೆ ಅವರ ಸೇವಾ ಮನೋಭಾವ. ಅದು ಕುಟುಂಬ ಇರ್ಬೋದು, ಸ್ನೇಹಿತರಿರ್ಬೋದು, ಅಥವಾ ಸಮಾಜನೇ ಆಗಿರ್ಬೋದು. ಸಹಾಯದ ಅಗತ್ಯ ಇದೆ ಎಂದಾಗ ಇವರು ಯಾವಾಗಲೂ ಫಸ್ಟ್ ಲೈನಲ್ಲಿ ನಿಲ್ತಾರೆ. ನಿಸ್ವಾರ್ಥವಾಗಿ ಕೆಲಸ ಮಾಡೋದು, ತಮ್ಮ ಜ್ಞಾನದಿಂದ ಬೇರೆಯವರಿಗೆ ದಾರಿದೀಪ ಆಗೋದು, ಇದೆಲ್ಲ ಇವರಿಗೆ ಒಂಥರ ಆಳವಾದ ಆಂತರಿಕ ನೆಮ್ಮದಿಯನ್ನ ಕೊಡುತ್ತೆ. ಇದು ಅವ್ರಿಗೆ ಕೇವಲ ಒಂದು ಜವಾಬ್ದಾರಿ ಅಲ್ಲ, ತಮ್ಮ ಆತ್ಮಕ್ಕೆ ಸಂತೋಷ ಕೊಡೋ, ಎನರ್ಜಿ ಕೊಡೋ ಒಂದು ಅದ್ಭುತ ಪ್ರಕ್ರಿಯೆ. ವಿಭಾಗ 3: ಉತ್ತಮ ಜೀವನಕ್ಕಾಗಿ ಸರಳ ಸಲಹೆಗಳು, ಶಾಂತಿಯ ಹಾದಿ. ಇಷ್ಟೊಂದು ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್, ಸದಾ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಹಂಬಲ ಇದ್ದಾಗ ಸಹಜವಾಗಿ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಆಗೇ ಆಗುತ್ತೆ ಅಲ್ವಾ? ಈ ಅದ್ಭುತ ಮನಸ್ಸುಗಳು ನೆಮ್ಮದಿಯಿಂದ ಇರೋಕೆ ಇಲ್ಲಿ 3 ಸರಳ ಹಂತಗಳಿವೆ ನೋಡಿ. ಸ್ಟೆಪ್ 1: ತಮ್ಮ ಬಗ್ಗೆ ಆಗ್ಲಿ ಅಥವಾ ಇತರರ ಬಗ್ಗೆ ಆಗ್ಲಿ ಅತಿಯಾಗಿ ವಿಮರ್ಶೆ ಮಾಡೋದನ್ನ ಮೊದಲು ಕಡಿಮೆ ಮಾಡಬೇಕು. ಜಗತ್ತಲ್ಲಿ ಯಾರೂ 100ಕ್ಕೂ 100 ಪರ್ಫೆಕ್ಟ್ ಅಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಸ್ಟೆಪ್ 2: ಸಣ್ಣಪುಟ್ಟ ವಿಷಯಗಳ ಬಗ್ಗೆ ತಲೆಕೆಡಿಸ್ಕೊಳ್ಳೋದನ್ನ ಬಿಟ್ಟು ಮನಸ್ಸಿನ ಶಾಂತಿಗಾಗಿ ಧ್ಯಾನ ಅಳವಡಿಸ್ಕೊಳ್ಬೇಕು. ಇನ್ನು ಸ್ಟೆಪ್ 3 ಮತ್ತು ಅತ್ಯಂತ ಮುಖ್ಯವಾದದ್ದು ಸೆಲ್ಫ್ ಅಪ್ರಿಸಿಯೇಷನ್. ಅಂದ್ರೆ ತಮ್ಮದೇ ಕಠಿಣ ಪರಿಶ್ರಮವನ್ನು ಗುರುತಿಸಿ ಆಗಾಗ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ಳೋದನ್ನ ಕಲಿಬೇಕು. ವಿಭಾಗ 4: ನಿಜವಾದ ಶಕ್ತಿಯ ಅರಿವು, ನಿಜವಾದ ಸಾಮರ್ಥ್ಯವನ್ನು ಅಪ್ಪಿಕೊಳ್ಳುವುದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಜನ ಯಾವುದನ್ನ ನ್ಯೂನ್ಯತೆಗಳು ಅಂತ ಭಾವಿಸ್ತಾರೋ ವಾಸ್ತವದಲ್ಲಿ ಅವೇ ಇವರ ಅತೀ ದೊಡ್ಡ ಅಸ್ತ್ರಗಳು. ತಮ್ಮ ಮೇಲಿನ ಆಂತರಿಕ ವಿಮರ್ಶೆಗಳನ್ನ ಬದಿಗಿಟ್ಟು ಒಮ್ಮೆ ತಮ್ಮ ನಿಜವಾದ ಸಾಮರ್ಥ್ಯವನ್ನ ಇವರು ಅರಿತುಕೊಂಡ್ರೆ ಪ್ರತಿಯೊಬ್ಬ ಕನ್ಯಾರಾಶಿಯ ವ್ಯಕ್ತಿಯು ಅಗಾಧವಾದ ಸಾಧನೆ ಮಾಡಬಲ್ಲರು. ತಮ್ಮ ಒಳಗಿನ ಶಕ್ತಿಯ ಮೇಲೆ ನಂಬಿಕೆ ಇಡೋದು, ಬರೋ ಸವಾಲುಗಳನ್ನ ಧೈರ್ಯದಿಂದ ಎದುರಿಸೋದು ಮತ್ತು ತಮ್ಮ ಆ ಶಾರ್ಪ್ ಆದ ಮೈಂಡನ್ನ ಕೇವಲ ತಪ್ಪು ಹುಡ್ಕೋದಕ್ಕೆ ಮಾತ್ರ ಸೀಮಿತ ಮಾಡದೆ ಸಮಾಜದಲ್ಲಿ ಅದ್ಭುತಗಳನ್ನೇ ಸೃಷ್ಟಿಸೋ ಒಂದು ಟೂಲ್ ಆಗಿ ಕನ್ವರ್ಟ್ ಮಾಡೋದು, ಇದೇ ನೋಡಿ ಅವರ ನೈಜ ಶಕ್ತಿ. ಅಂತಿಮವಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ರೋಚಕವಾದ ಪ್ರಶ್ನೆ ಇದೆ. ಈ ಪ್ರಪಂಚದಲ್ಲಿ ಸಂಪೂರ್ಣವಾದ ಪರಿಪೂರ್ಣತೆ ಅನ್ನೋದು ಅಸಾಧ್ಯ, ಅದಂತೂ ಸತ್ಯ. ಆದರೂ ಕನ್ಯಾರಾಶಿಯವರ ಈ ಅದ್ಭುತವಾದ ವಿಶ್ಲೇಷಣಾತ್ಮಕ ಮನಸ್ಸುಗಳು ಕೇವಲ ಪರ್ಫೆಕ್ಷನ್ ಬೆನ್ನೇರೋದರ ಜೊತೆಗೆ ತಮ್ಮ ಮತ್ತು ಇತರರ ನ್ಯೂನತೆಗಳಲ್ಲಿರೋ ಆ ಒಂದು ಸಣ್ಣ ಸೌಂದರ್ಯವನ್ನು ಸಂಪೂರ್ಣವಾಗಿ ಒಪ್ಕೊಂಡ್ರೆ ಇವರು ಜಗತ್ತಿನಲ್ಲಿ ಇನ್ನೆಷ್ಟು ದೊಡ್ಡ ಅದ್ಭುತಗಳನ್ನ ಮಾಡಬಹುದಲ್ವೇ? ಅವರ ಆ ಅನ್ವೇಷಣೆಯ ಹಾದಿ ಮತ್ತಷ್ಟು ಸುಂದರವಾಗಲಿ. ಈ ವಿಶ್ಲೇಷಣೆ ಕನ್ಯಾರಾಶಿಯವರ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.